Classification of nanostructural particle. Nanostructural particle classified according to their dimension: 0 dimension, 1 dimension, 2 dimension and 3 dimension. First, 0 dimension. In this, all dimensions are reduced to ನ್ಯಾನೋಮೀಟರ್ ರೇಂಜ್. ಇಲ್ಲಿ ನೋಡಿ ಮೆನ್ಷನ್ ಮಾಡಿದೆ ಏನಾಗಿದೆ, ಆಲ್ 3 ಡೈಮೆನ್ಷನ್, ಅದನ್ನ XYZ ಅಂತ ಕನ್ಸಿಡರ್ ಮಾಡೋಣ, ಅಥವಾ ಹೈಟ್, ಬ್ರಿಡ್ತ್ ಆ್ಯಂಡ್ ಲೆಂತ್ ಅಂತ ತಗೊಳ್ಳೋಣ. ಏನಾಗಿದೆ, ಎಲ್ಲದು ನ್ಯಾನೋಮೀಟರ್ ರೇಂಜಲ್ಲಿ ಇದೆ. ಇದರಲ್ಲಿ ಏನಾಗಿರುತ್ತೆ ಅಂದರೆ ಎಲೆಕ್ಟ್ರಾನ್ ಮೂಮೆಂಟು ರಿಸ್ಟ್ರಿಕ್ಟೆಡ್ ಆಗಿದೆ. ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ರಿಸ್ಟ್ರಿಕ್ಟೆಡ್ ಆಲ್ ದಿ 3 XYZ ಡೈರೆಕ್ಷನ್. ಇದನ್ನು ನಾವು 0 ಡೈಮೆನ್ಷನ್ ಅಂತ ಹೇಳ್ತೀನಿ. ಇನ್ನೊಂದ್ಸರಿ ಹೇಳ್ತೀನಿ, ಕೇಳ್ಕೊಳ್ಳಿ. ಇನ್ ದಿಸ್ ಆಲ್ ಡೈಮೆನ್ಷನ್ಸ್ ಆರ್ ರೆಡ್ಯೂಸ್ಡ್ ಟು ನ್ಯಾನೋಮೀಟರ್ ರೇಂಜ್. ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ಈಸ್ ರಿಸ್ಟ್ರಿಕ್ಟೆಡ್ ಆಲ್ 3 XYZ ಡೈರೆಕ್ಷನ್. ಇದಕ್ಕೆ ಎಕ್ಸಾಂಪಲ್ ಕ್ವಾಂಟಮ್ ಡಾಟ್, ಕ್ಲಸ್ಟರ್ ಅಂತಲೂ ಹೇಳ್ತೀವಿ. ಏನು ಕ್ವಾಂಟಮ್ ಡಾಟ್ ಅಂದರೆ, ಕ್ವಾಂಟಮ್ ಡಾಟ್ ಆರ್ ಕ್ಲಸ್ಟರ್ಸ್ ಆಫ್ ಆಟಮ್ ಆಫ್ ಸೆಮಿಕಂಡಕ್ಟಿಂಗ್ ಮೆಟೀರಿಯಲ್. ಅದು ಏನಾಗಿರುತ್ತೆ, ಕ್ಲಸ್ಟರ್ಸ್ ಆಫ್ ಆಟಮ್ನ ನಾವು ಕ್ವಾಂಟಮ್ ಡಾಟ್ ಅಂತ ಹೇಳ್ತೀವಿ. ಅದು ಸೆಮಿಕಂಡಕ್ಟಿಂಗ್ ಮೆಟೀರಿಯಲ್ ಆಗಿರುತ್ತೆ. ಇದರಲ್ಲಿ ಏನಾಗಿರುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ರೇಂಜ್ ಏನಾಗಿರುತ್ತೆ, ಇಟ್ ಆ್ಯಸ್ ಎಲೆಕ್ಟ್ರಾನ್ಸ್ ಆರ್ ಹ್ಯಾವ್ ರೇಂಜ್ ಆಫ್ ಎನರ್ಜಿ ಇರುತ್ತೆ. ಯಾಕೆ ನಾವು ಇದನ್ನು 0 ಡೈಮೆನ್ಷನ್ ಅಂತ ಹೇಳ್ತೀವಿ, ಇಲ್ಲ ಇರೋದನ್ನ ಕನ್ಸಿಡರ್ ಮಾಡೋಣ. ಈ ರೀತಿ ತಗೊಳ್ಳೋಣ. ಈ ರೀತಿ ತಗೊಂಡಾಗ ಇದೇನಾಗಿರುತ್ತೆ, XYZ ಅಂತ ತಗೊಳ್ಳಿ. ಇದ್ರ ಲೆಂತ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಬಿಡ್ತ್ ಆಗಿರ್ಬೋದು, ಏನಾಗಿರುತ್ತೆ, ನ್ಯಾನೋಮೀಟರ್ ಇರುತ್ತೆ. ಅಂದರೆ XYZ ಏನಾಗುತ್ತೆ, ನ್ಯಾನೋಮೀಟರ್, ವೆರಿ ಸ್ಮಾಲ್ ಇರುತ್ತೆ. ಸೊ ಇದನ್ನ ನಾವು 0 ಡೈಮೆನ್ಷನ್ ಅಂತ ಹೇಳ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಾನ್ ಮೂಮೆಂಟ್ ಇರೋದಿಲ್ಲ. ನೆಕ್ಸ್ಟ್ ಒನ್ ಈಸ್ 1 ಡೈಮೆನ್ಷನ್. 1 ಡೈಮೆನ್ಷನ್ ಅಂದರೆ ಇನ್ ದಿಸ್ 2 ಡೈಮೆನ್ಷನ್ಸ್ ಆರ್ ರೆಡ್ಯೂಸ್ಡ್ ಟು ನ್ಯಾನೋಮೀಟರ್ ರೇಂಜ್. ಇದರಲ್ಲಿ ಏನಾಗಿರುತ್ತೆ, 2 ರೆಡ್ಯೂಸ್ಡ್ ಟು ನ್ಯಾನೋಮೀಟರ್ ರೇಂಜ್ ಆಗಿರುತ್ತೆ. ಆ್ಯಂಡ್ 1 ಡೈಮೆನ್ಷನ್ಸ್ ರಿಮೈನ್ಸ್ ಲಾರ್ಜ್. ಒಂದೇನಾಗಿರುತ್ತೆ, ಲಾರ್ಜ್ ಆಗಿರುತ್ತೆ. ಇದರಲ್ಲಿ 2 ಡೈಮೆನ್ಷನ್ ಇದೆ ಅಲ್ವಾ, X ಮತ್ತು Y ತಗೊಳ್ಳೋಣ, ಅಥವಾ ಲೆಂತ್ ಮತ್ತು ಬ್ರಿಡ್ತ್ ಅಂತ ತಗೊಂಡ್ರೆ 2 ಏನಾಗಿರುತ್ತೆ, ನ್ಯಾನೋಮೀಟರ್, ವೆರಿ ಸ್ಮಾಲ್ ಇರುತ್ತೆ. ಅನದರ್ ಒನ್ ಹೈಟ್ ಅಂತ ತಗೊಂಡ್ರೆ ಅದೇನಾಗಿರುತ್ತೆ, ವೆರಿ ಲಾರ್ಜ್ ಇರುತ್ತೆ. ಈ ವೆರಿ ಲಾರ್ಜ್ ಇದೆ ಅಲ್ವಾ, ಇದರಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ ಕ್ಯಾನ್ ಈಸಿಲಿ ಮೂವ್ ಆಗಿರುತ್ತೆ. ಎಕ್ಸಾಂಪಲ್ ಈಸ್ ನ್ಯಾನೋ ವೈರ್ಸ್, ನ್ಯಾನೋ ಟ್ಯೂಬ್ಸ್. ದಿಸ್ ಈಸ್ ದಿ ನ್ಯಾನೋ ಟ್ಯೂಬ್ಸ್. ಇದರಲ್ಲಿ ಏನಾಗಿದೆ, ಇದು 1 ಡೈಮೆನ್ಷನ್ ತಗೊಂಡಿದ್ದೀವಿ ಅಲ್ವಾ, ಇಲ್ಲಿ Z ಅದೇನಾಗಿದೆ, ವೆರಿ ಲಾರ್ಜ್ ಆಗಿದೆ. ಅನದರ್ ಲೆಂತ್ ಮತ್ತು ಬ್ರಿಡ್ತ್ ಇಲ್ಲಿದೆ ಅಲ್ವಾ, ಇದೇನಾಗಿರುತ್ತೆ, ವೆರಿ ಸ್ಮಾಲ್, ಅಂದರೆ ನ್ಯಾನೋಮೀಟರ್ ರೇಂಜಲ್ಲಿದೆ. ಇದರಲ್ಲಿ ಲಾರ್ಜ್ ಆಗಿರುವುದರಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಾನ್ ಕ್ಯಾನ್ ಈಸಿಲಿ ಮೂವ್. ದಿಸ್ ಈಸ್ ನೋನ್ ಆ್ಯಸ್ ದಿ 1 ಡೈಮೆನ್ಷನ್. 1 ಡೈಮೆನ್ಷನ್ ಅಂದರೆ ಇನ್ ದಿಸ್ 2 ಡೈಮೆನ್ಷನ್ಸ್ ಆರ್ ರೆಡ್ಯೂಸ್ಡ್ ಟು ನ್ಯಾನೋಮೀಟರ್ ರೇಂಜ್ ಆ್ಯಂಡ್ 1 ಡೈಮೆನ್ಷನ್ ರಿಮೈನ್ಸ್ ಲಾರ್ಜ್ ಆ್ಯಂಡ್ ಎಲೆಕ್ಟ್ರಾನ್ ಈಸ್ ಅಲೋವ್ಡ್ ಟು ಮೂವ್ ಅಲಾಂಗ್ ದಿಸ್ ಲಾಂಗ್ ಡೈಮೆನ್ಷನ್. Example, nanowires, nanotubes. Next one is 2 dimension. 2 dimension ಅಂದರೆ ಏನಂದರೆ, in this 1 dimension is confined to nanometer range. ಒಂದೇನಾಗಿರುತ್ತೆ, ನ್ಯಾನೋಮೀಟರ್ ರೇಂಜಲ್ಲಿರುತ್ತೆ. ಆ್ಯಂಡ್ 2 dimension remains large. 2 ಡೈಮೆನ್ಷನ್ಸ್ ಏನಾಗಿರುತ್ತೆ, ಅದು ಲಾರ್ಜ್ ಆಗಿರುತ್ತೆ. ಆ್ಯಂಡ್ ಎಲೆಕ್ಟ್ರಾನ್ ಈಸ್ ಅಲೋವ್ಡ್ ಟು ಮೂವ್ ಅಲಾಂಗ್ ದೀಸ್ 2 ಡೈಮೆನ್ಷನ್. ಈ 2 ಡೈಮೆನ್ಷನ್ಸಲ್ಲಿ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಮೂಮೆಂಟ್ ಆಗ್ತಾ ಇರುತ್ತೆ. ಇದನ್ನು ನಾವು 2 ಡೈಮೆನ್ಷನ್ ಅಂತ ಹೇಳ್ತೀವಿ. ಇಲ್ಲಿ ನಾವು XYನ ನಾವು ಲೆಂತ್ ಮತ್ತು ಬ್ರಿಡ್ತ್ ಅಂತ ತಗೊಂಡ್ರೆ ಇದರಲ್ಲಿ ಎಲೆಕ್ಟ್ರಾನ್ಸ್ ಕ್ಯಾನ್ ಈಸಿಲಿ ಮೂವ್ ಆಗುತ್ತೆ. ಈ ನ್ಯಾನೋಮೀಟರಲ್ಲಿ ಇದೆಯಲ್ವ, ಇದು ಹೈಟ್. ಇದನ್ನು ನಾವು ಏನು ಮಾಡೋಣ, ನ್ಯಾನೋಮೀಟರ್ ಅಂದರೆ ಇದು ರೆಡ್ಯೂಸ್ಡ್ ಟು ನ್ಯಾನೋಮೀಟರ್ ಅಂದರೆ ವೆರಿ ಸ್ಮಾಲ್ ಆಗಿರುತ್ತೆ. ಇಲ್ಲಿ ಎಕ್ಸಾಂಪಲ್ಸ್ ನೋಡಿ, ನ್ಯಾನೋ ಫಿಲ್ಮ್ಸ್, ನ್ಯಾನೋ ಕೋಟಿಂಗ್ ಇದೆಯಲ್ವ, ಇಲ್ಲಿ ಇದು X ಮತ್ತು Y ಅಂತ ತಗೊಂಡ್ರೆ, ಅಂದರೆ ಲೆಂತ್ ಬ್ರಿಡ್ತ್ ತಗೊಂಡ್ರೆ ಇದು ಲಾರ್ಜ್ ಇದೆ. ಇದರಲ್ಲಿ ಎಲೆಕ್ಟ್ರಾನ್ಸ್ ಕ್ಯಾನ್ ಈಸಿಲಿ ಮೂವ್. ಹೈಟ್ ಇರುತ್ತಲ್ವ, ಇಲ್ಲಿ ಇದೆಯಲ್ವ ಹೈಟ್, ಇದೇನಾಗಿರುತ್ತೆ, ವೆರಿ ಸ್ಮಾಲ್, ಅದು ನ್ಯಾನೋಮೀಟರ್ ರೇಂಜಲ್ಲಿದೆ. ಇದು 2 ಡೈಮೆನ್ಷನ್. ಏನು 2 ಡೈಮೆನ್ಷನ್ ಅಂದರೆ, ಇನ್ ದಿಸ್ 1 ಡೈಮೆನ್ಷನ್ ಈಸ್ ಕನ್ಫೈನ್ಡ್ ಟು ನ್ಯಾನೋಮೀಟರ್ ರೇಂಜ್ ಆ್ಯಂಡ್ 2 ಡೈಮೆನ್ಷನ್ ರಿಮೈನ್ large and electron is allowed to
move along these two dimension. Example is nanofill, nanocoating. Last one is 3 dimension. 3 dimension ಅಂದ್ರೆ ಏನು? In this there is no confined in ನ್ಯಾನೋ ರೇಂಜ್. ಅಂದರೆ ಇದರಲ್ಲಿ ಯಾವುದೇ ರೀತಿಯ ನ್ಯಾನೋ ರೇಂಜ್ ಇಲ್ಲ. ಏನಾಗಿದೆ ಇದರಲ್ಲಿ? ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾನ್ ಮೂಮೆಂಟ್ ಈಸ್ ಅಲೋವ್ಡ್ ಇನ್ ಆಲ್ ದಿ XYZ ಡೈರೆಕ್ಷನ್. ಇದರಲ್ಲಿ ಯಾವುದೇ ರೀತಿಯ ನ್ಯಾನೋಮೀಟರ್ ಇಲ್ಲ. ದಿಸ್ ಈಸ್ ಆಪೋಸಿಟ್ ಆಫ್ ದಿ 0 ಡೈಮೆನ್ಷನ್. 0 ಡೈಮೆನ್ಷನ್ಗೆ ಇದು ಆಪೋಸಿಟ್ ಆಗಿದೆ. ಯಾಕೆ ಅಂದರೆ 0 ಡೈಮೆನ್ಷನಲ್ಲಿ ಆಲ್ 3 ಡೈರೆಕ್ಷನಲ್ಲಿ ನ್ಯಾನೋಮೀಟರ್ ರೆಡ್ಯೂಸ್ ಆಗಿದೆ. ಇದರಲ್ಲಿ ಏನಾಗಿದೆ? ಯಾವುದೇ ರೀತಿಯ ನ್ಯಾನೋಮೀಟರ್ ಇಲ್ಲಿ ಇಲ್ಲ. ಇದರಲ್ಲಿ ಎಲೆಕ್ಟ್ರಾನ್ ಕ್ಯಾನ್ ಈಸಿಲಿ ಮೂವ್. ಎಕ್ಸಾಂಪಲ್ ಈಸ್ ಕ್ರಿಸ್ಟಲ್ಸ್ ಪಾರ್ಟಿಕಲ್. ಕ್ರಿಸ್ಟಲ್ ಪಾರ್ಟಿಕಲ್ ಈಸ್ ದಿ ಎಕ್ಸಾಂಪಲ್. ಅಥವಾ ನಾವು ಬಲ್ಕ್ ನ್ಯಾನೋಮೀಟರ್ನ ಎಕ್ಸಾಂಪಲ್ ಆಗಿ ಬೇಕಾದರೂ ಇದನ್ನಲ್ಲಿ ತಗೊಳ್ಬೋದು. ಇನ್ ದಿಸ್ ನ್ಯಾನೋ ಸ್ಟ್ರಕ್ಚರಲ್ ಮೆಟೀರಿಯಲ್ ಬಿಲ್ಡ್ ಎ ನ್ಯಾನೋ ಪಾರ್ಟಿಕಲ್ ಆ್ಯಸ್ ಎ ಬಿಲ್ಡಿಂಗ್ ಬ್ಲಾಕ್. ನ್ಯಾನೋ ಪಾರ್ಟಿಕಲ್ನ ಬಿಲ್ಡಿಂಗ್ ಬ್ಲಾಕ್ ಆಗಿ ಮಾಡಿಕೊಂಡಿದೆ. ಇನ್ ವಿಚ್ ಫ್ರೀ ಎಲೆಕ್ಟ್ರಾನ್ ಕ್ಯಾನ್ ಮೂವ್ ಇನ್ ಆಲ್ XYZ ಡೈರೆಕ್ಷನ್. ಏನಾಗಿದೆ? ಈ ಡೈರೆಕ್ಷನ್ ಆಗಿರ್ಬೋದು, XYZ ಡೈರೆಕ್ಷನ್ ಇದಲ್ವಾ, ಇದರಲ್ಲಿ ಎಲೆಕ್ಟ್ರಾನ್ ಕ್ಯಾನ್ ಮೂವ್ ಆಗ್ಬೋದು. ಇದನ್ನು ನಾವು 3 ಡೈಮೆನ್ಷನ್ ಅಂತೀವಿ. 3 ಡೈಮೆನ್ಷನ್ ಈಸ್ ಆಪೋಸಿಟ್ ಆಫ್ ದಿ 0 ಡೈಮೆನ್ಷನ್.